ಡ್ಯಾಡ್, ಟೈಗರ್ ಇದ್ದಕ್ಕಿದ್ದಂಗೆ ಅದೆಲ್ಲಿಂದ ಬಂದ? ಹೇಗ್ ಬಂದ? ಇಷ್ಟು ವರ್ಷ ಎಲ್ಲಿದ್ದ ಅವನು? ಟೈಗರ್ ವಾಪಸ್ ಬಂದಿರೋ ವಿಷಯನ ಕೇಳಿ ದಿಕ್ಪಾಲ್ ಮಗ ಗಾಬರಿಯಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದ. ದಿಕ್ಪಾಲ್ ಜೇಬಿಂದ ಫೋನ್ ತೆಗೆದು, ಅವನ್ ಎಲ್ಲಿದ್ರೋ ನಿಂತರ ಟೈಮ್ ವೇಸ್ಟ್ ಅಂತೂ ಮಾಡ್ತಿರ್ಲಿಲ್ಲ, ಈ ಫೋಟೋ ನೋಡು ಅಂತ ಇಶಾನ್ ತೋರಿಸಿದ ಫೋಟೋನ ಮುಂದಿಡ್ದ. ನೋಡು ಮಗನೆ, ನೀನಿಷ್ಟು ದಿನ ಈ ಹಾಳದ್ ಗೇಮ್ ಆಡ್ತಾ ಬೇಜಾನ್ ಎಂಜಾಯ್ ಮಾಡಿದ್ಯಾ. ಬಟ್ ಇವಾಗ ರಿಯಲ್ ಗೇಮ್ ಆಡೋ ಟೈಮ್ ಬಂದಾಯ್ತು. ನೀನು ಸೀರಿಯಸ್ ಆಗ್ಲೇಬೇಕು. ಮತ್ತೊಂದ್ ಕಡೆ ಕಾರಲ್ಲಿ ಕೂತಿದ್ದ ಚೈತ್ರಲ್ಲಿ ಬತ್ತಳಿಕೆಯಲ್ಲಿ ಪ್ರಶ್ನೆಗಳ ಬಾಣ ಇನ್ನೂ ಖಾಲಿ ಆಗಿರ್ಲಿಲ್ಲ. ಸಾಮ್ರಾಟ್, ನಿನ್ಗೆ ಆಪ್ಸ್ ಇದ್ಯಾ ಅಂತ ಕೇಳಿದ್ಲು. ಆಪ್ಸ್? ಹಾ, ಆಪ್ಸ್, 6 ಪ್ಯಾಕ್, ಅದೇ ಮೂವಿಲ್ ಹೀರೋಗಳಿಗೆಲ್ಲ ಇರುತ್ತಲ್ಲ ಅದು. ಹಾ ಇದೆ, ಬಟ್ ಕಾಣಿಸಲ್ಲ ಅಷ್ಟೇ. ಸಾಮ್ರಾಟ್ಗೆ ಅವಳ ಪ್ರಶ್ನೆ ವಿಚಿತ್ರ ಅನ್ನಿಸ್ತು. ಚೈತ್ರಲ್ಲಿ ನಗಾಡ್ತಾ, ಅದ್ರ ಅರ್ಥ ನಿನ್ಗೆ ಆಪ್ಸ್ ಇಲ್ಲ ಅಂದ್ಲು. ಸಾಮ್ರಾಟು ನಗಾಡ್ತಾ, ನೀನ್ ಹೇಗ್ ಬೇಕಾದ್ರೂ ಅರ್ಥ ಮಾಡ್ಕೊ ಅಂದ. ಸ್ವಲ್ಪ ಹೊತ್ತು ಸೈಲೆಂಟ್ ಆದ ಚೈತ್ರಲ್ಲಿ ಸಾಮ್ರಾಟ್ ಮುಂದೆ ಒಂದು ಪ್ರಪೋಸಲ್ ಇಟ್ಟು, ಸಾಮ್ರಾಟ್, ಒಂದ್ ಕೆಲ್ಸ ಮಾಡೋಣ್ವಾ, ನಾವಿಬ್ರು ಈ ವಾರದಿಂದ ಒಟ್ಟಿಗೆ ಜಿಮ್ಗೆ ಜಾಯ್ನ್ ಆಗೋಣವಾ? ತಕ್ಷಣ ಸಾಮ್ರಾಟ್ ಆಶ್ಚರ್ಯದಿಂದ ಅವಳ ಕಡೆ ತಿರುಗಿ ನೋಡ್ದ. ಸಾಮ್ರಾಟ್, ನಿನ್ಗೆ ಜಿಮ್ಗೆ ಜಾಯ್ನ್ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಓಕೆ ಬಿಡು, ನಾವಿಬ್ರು ಯಾಕೆ ಒಟ್ಟಿಗೆ ಊಟಕ್ಕೆ ಹೋಗ್ಬಾರ್ದು? ನೀನ್ ನನ್ನ ಸೇವ್ ಮಾಡಿದ್ಯಾ, ಅದಕ್ ಬದಲಾಗಿ ನಾನೊಂದು ಟ್ರೀಟ್ ಕೊಡಿಸ್ಲಾ ಅಂದ್ಲು. ಸಾಮ್ರಾಟ್ ಮುಗುಳ್ನಗ್ತಾ ಮೆಲ್ಲಗೆ, ಆಲ್ರೆಡಿ ನೀನೊಂದು ಟ್ರೀಟ್ ಕೊಟ್ಟಿದ್ಯಲ್ಲ ಅಂದ್ಬಿಟ್ಟ. ಸಾಮ್ರಾಟ್ ಫ್ಲರ್ಟ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡ ಚೈತ್ರಾಲಿ ನಾಚಿಕೆಯಿಂದ ವಿಂಡೋ ಕಡೆ ಮುಖ ಟರ್ನ್ ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ, ಹಾ ಅದೇ ನಮ್ಮನೆ, ಕಾರ್ ನಿಲ್ಸು ಅಂತ ಬೆರಳು ಮಾಡಿ ತೋರಿಸಿದ್ಲು. ಸಾಮ್ರಾಟ್ ಅವಳು ವಿಲ್ಲಾ ಮುಂದೆ ಕಾರ್ ನಿಲ್ಲಿಸ್ತಾ, ಥ್ಯಾಂಕ್ ಯು ಅಗೇನ್ ಸಾಮ್ರಾಟ್, ಅಂಡ್ ಸಾರಿ ಫಾರ್ ವಾಟ್ ಎವರ್ ಹ್ಯಾಪೆಂಡ್, ಬಾಯ್ ಅಂತ ಹೇಳಿ ಚೈತ್ರಲ್ಲಿ ಕಾರ್ ಇಳಿದು ಗೇಟ್ ಒಳಗೆ ಹೋದ್ಲು. ಸಾಮ್ರಾಟ್ ಇದನ್ನೆಲ್ಲ ಯೋಚಿಸ್ತಾನೆ ಮನೆ ರೀಚ್ ಆದ. ಡೋರ್ ತೆಗೆದು ಒಳಗಡೆ ಕಾಲಿಟ್ಟವನ್ಗೆ ಲಿವಿಂಗ್ ರೂಮ್ನಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾನ್ಯಾಗಿಂತ ಮುಂಚೆನೆ ಸಾಮ್ರಾಟ್ ಎದ್ದು ರೆಡಿಯಾಗಿ ಡೈನಿಂಗ್ ಟೇಬಲ್ ಹತ್ರ ಹೋದ. ಅಲ್ಲಾಗ್ಲೇ ಶರ್ಮಿಳಾ ಕಾನ್ವರ್ಸೇಷನ್ ಶುರು ಮಾಡಿದ್ಲು. ಮಾವಯ್ಯ, ಇವಾಗ ಕಂಪ್ನಿ ಎಲ್ಲ ಹೇಗ್ ನಡೀತಾ ಇದೆ? ಸಾಮ್ರಾಟ್ಗೆ ಕೂತಲೆ ಸಿಟ್ಟು ಬರ್ತಾ ಇತ್ತು. ಯಾವಾಗ್ಲೂ ತಿಂಡಿ ಮಾಡುವಾಗ್ಲೇ ಕಂಪ್ನಿ ಅದು ಇದು ಅಂತ ಮಾತಾಡ್ತಾರೆ. ಇವ್ರಿಗಿದೆಲ್ಲ ಮಾತಾಡೋದಕ್ಕೆ ಬೇರೆ ಎಲ್ಲೂ ಜಾಗನೇ ಸಿಗಲ್ವಾ ಅನ್ನಿಸ್ಬಿಡ್ತು. ಆದ್ರೆ ಆ ಮನೇಲಿ ಎಲ್ಲರೂ ಒಟ್ಟಿಗೆ ಸಿಗೋದು ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾತ್ರ ಆಗಿತ್ತು. ಕಂಪ್ನಿ ಚೆನ್ನಾಗಿ ನಡೀತಾ ಇದೆ ಶರ್ಮಿಳಾ, ಸೂರಜ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ಶ್ರೀಕಂಠ ದತ್ತ ಅವ್ರ ಟೋನಲ್ಲೇ ಸಾನ್ಯಾ ಮೇಲೆ ಎಷ್ಟು ಕೋಪ ಇದೆ ಅನ್ನೋದು ಶರ್ಮಿಳಾ ಗೊತ್ತಾಯ್ತು. ಮಾವಯ್ಯ, ಆದ್ರೂ ನೀವು ಸಾನ್ಯಾಗ್ ಇನ್ನೊಂದು ಚಾನ್ಸ್ ಕೊಡ್ಬೇಕಿತ್ತು. ಸೂರಜ್ಗಿಂತ ಸಾನ್ಯಾನೇ ಹಾನೆಸ್ಟ್ ಅಂಡ್ ಹಾರ್ಡ್ ವರ್ಕರ್ ಕೂಡ. ಮತ್ತೆ ಶರ್ಮಿಳಾ ಇನ್ನೂ ಏನೋ ಹೇಳೋದಕ್ಕೆ ಹೋದ್ಲು. ಅದೇ ಸಮಯಕ್ಕೆ ಸಾನ್ಯಾ ಹಿಂದೆಯಿಂದ ಬಂದು ಅವಳು ಭುಜದ ಮೇಲೆ ಕೈ ಹಾಕಿ ಸುಮ್ನಿರು ಅನ್ನೋ ಹಾಗೆ ಸನ್ನೆ ಮಾಡಿದ್ಲು. ಶರ್ಮಿಳಾ ನಿಟ್ಟುಸಿರು ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು. ಸಾನ್ಯಾ ಅವಳ ಪಕ್ಕ ಕೂತ್ಕೊಂಡ್ಲು. ಶ್ರೀಕಂಠ ದತ್ತ ಸೈಲೆಂಟ್ ಆಗಿರೋ ಸಾಮ್ರಾಟ್ನೇ ನೋಡ್ತಾ, ಸಾಮ್ರಾಟ್, ನಿನ್ ಕೆಲ್ಸ ಹೋಯ್ತು ಅಂತ ಕೇಳ್ಪಟ್ಟೆ, ನಿಜಾನಾ ಅಂತ ಕೇಳಿದ್ರು. ಪಟ್ ಅಂತ ಸಾನ್ಯಾ, ತಾತ, ನಿಮ್ಗೆ ಈ ವಿಷಯ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ಲು. ಸೂರಜ್ ಹೇಳ್ದ, ಅವನಿಗೆ ಇತ್ತೀಚೆಗೆ ಎಲ್ಲ ವಿಷಯನೂ ಗೊತ್ತಾಗತ್ತೆ. ಅವನಿವಾಗ ಪ್ರೋಟೋನ್ ಪಬ್ಲಿಷರ್ಸ್ ಜೊತೆ ಡೀಲ್ ಮಾಡ್ಕೋತಿದ್ದಾನೆ. ಮಂಡೇ ಫೈನಲೈಸ್ ಆಗತ್ತೆ ಅಂದ್ರು ಶ್ರೀಕಂಠ ದತ್ತ. ಸೂರಜ್ ಬಗ್ಗೆ ತಾತ ಅಷ್ಟೊಂದು ಹೆಮ್ಮೆಯಿಂದ ಮಾತಾಡ್ತಿರೋದನ್ನ ನೋಡಿ ಸಾನಿಯಂಗೆ ಬೇಜಾರಾಯ್ತು. ತನ್ನ ಸ್ಥಾನ ಎಲ್ಲಿಗೆ ಬಂತು, ತನ್ನಣ್ಣ ಯಾವ ಲೆವೆಲ್ಗೆ ರೀಚ್ ಆದ ಅಂತ ಯೋಚಿಸ್ತಾ ಇದ್ಲು. ಸಾಮ್ರಾಟ್ ಮಾತ್ರ ಕ್ಯೂರಿಯಸ್ ಆಗಿ, ಪ್ರೋಟೋನ್ ಪಬ್ಲಿಷರ್ಸ್ ಅದು ಟೈಗರ್ ಕಂಪ್ನಿ ಅಲ್ವಾ ಅಂತ ಕೇಳ್ದ. ಶ್ರೀಕಂಠ ದತ್ತ ಸಾಮ್ರಾಟ್ ಕಡೆ ನೋಡಿದ್ರು. ಟೈಗರ್ ಹೆಸರು ಕೇಳಿನೇ ಅವ್ರ ಎದೆ ಉಬ್ಬಿತ್ತು. ಹಾ, ಟೈಗರ್ ಗ್ರೂಪಲ್ಲಿರೋ ಕಂಪ್ನಿಗಳಲ್ಲಿ ಇದೇ ದೊಡ್ಡ ಕಂಪ್ನಿ. ಅಂಥ ಡೀಲ್ನ ಸೂರಜ್ ಗಿಟ್ಟಿಸ್ಕೋತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಬಟ್ ಅವ್ನ್ ಏನು ಅಂತ ಪ್ರೂವ್ ಮಾಡಿ ತೋರಿಸ್ಬಿಟ್ಟ. ಸಾನ್ಯಾಗೆ ಅವ್ರ ಮಾತು ಕೇಳಿನೇ ತನ್ನ ಕಂಪ್ನಿ ಸೂರಜ್ ಪಾಲಾಗ್ತಿರೋದು ಫೀಲ್ ಆಯ್ತು. ಈಗಂತೂ ಅವಳಿಗೆ ತಿಂದಿದ್ ಒಂದು ತುತ್ತು ಗಂಟಲ್ಲಿ ಇಳಿತಾ ಇರಲಿಲ್ಲ. ಅಷ್ಟರಲ್ಲಿ ಶರ್ಮಿಳಾ ಏನೋ ಯೋಚಿಸಿ, ಪ್ರೋಟೋನ್ ಅದು ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿ ಅಲ್ವಾ ಮಾವಯ್ಯ? ಆಕ್ಚುಲಿ ಸಾನ್ಯಾ ಕಾಲೇಜ್ನಲ್ಲಿ ಅಡ್ವರ್ಟೈಸ್ಮೆಂಟ್ನಲ್ಲೇ ಸ್ಪೆಷಲೈಸೇಷನ್ ತಗೊಂಡಿದ್ಲು. ಅವಳು ಈ ಡೀಲ್ನ ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ಲು ಅನ್ಸುತ್ತೆ ಅಂತ ಸಾನ್ಯಾಗೆ ಸಪೋರ್ಟ್ ಮಾಡಿ ಮಾತಾಡಿದ್ಲು. ಹಾ, ಮಾಡ್ಬೋದಿತ್ತು. ಬಟ್ ಇತ್ತೀಚೆಗೆ ಮೇಡಮ್ಗೆ ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡೋದಕ್ಕೆ ಟೈಮ್ ಇಲ್ಲಿದೆ. ಫ್ರೆಂಡ್ಸ್ ಜೊತೆ ಕಾರಲ್ಲಿ ಸುತ್ಕೊಂಡು ಕ್ಲಬ್ಬು ಪಬ್ಬು ಶಾಪಿಂಗು ಅಂತ ಅಲಿತಿದ್ರೆ ಕೆಲಸ ಆಗಬೇಕಲ್ಲ. ಸೂರಜ್ ಒಬ್ಬನೇ ಸಿಂಗಲ್ ಹ್ಯಾಂಡೆಡ್ ಆಗಿ ಪ್ರೋಟೋನ್ ಜೊತೆ ಮೀಟಿಂಗ್ ನಡೆಸಿದಾನೆ. ಅವನ ಹಾರ್ಡ್ ವರ್ಕಿಂದ ಡೀಲ್ ಓಕೆ ಆಗೋ ಥರ ಇದೆ. ಇಂಥ ಟೈಮಲ್ಲಿ ನಿನ್ನ ಮಕ್ಳಿಗೆ ಚಾನ್ಸ್ ಕೊಡಿ ಅಂತ ಕೇಳ್ತಿದ್ಯಲ್ಲ. ಶ್ರೀಕಂಠ ದತ್ತ ಅವರ ವಾಯ್ಸಲ್ಲಿ ವ್ಯಂಗ್ಯ ಆಯಿತು. ಅವ್ರ ಮಾತು ಸಾನ್ಯಾನ ಇನ್ನೂ ಕುಗ್ಗಿಸ್ಬಿಡ್ತು. ಅವಳು ತಲೆ ತಗ್ಗಿಸ್ಕೊಂಡು ಕೂತಿದ್ ನೋಡಿ ಸಾಮ್ರಾಟ್ ಮನ್ಸ್ಗೆ ಹಿಂಸೆ ಅನ್ನಿಸ್ತು. ಸೂರಜ್ ಬಿಸ್ನೆಸ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡಿದ್ರು ಅವನು ಒಳ್ಳೆಯವನಲ್ಲ ಅನ್ನೋದು ಸಾಮ್ರಾಟ್ಗೆ ಆಗ್ಲೇ ಅರ್ಥ ಆಗಿತ್ತು.
ಅವನ್ ಬೇಕು ಅಂತಾನೆ ಏನೋ ಕಿತಾಪತಿ ಮಾಡಿ ಸಾನ್ಯಾಗೆ ಯಾವ ಚಾನ್ಸು ಸಿಗದೆ ಇರೋ ತರ ಮಾಡ್ತಿದ್ದಾನೆ ಅಂತ ಯೋಚಿಸ್ತಿದ್ದಾಗ ಸಾನ್ಯಾ ಕಣ್ಣೀರು ಕೆನ್ನೆ ಮೇಲೆ ಇಳಿದಿತ್ತು. ಸಾಮ್ರಾಟ್ಗೆ ಅವಳು ಕಣ್ಣೀರು ಹಾಕ್ತಿರೋದನ್ನ ನೋಡಿ ಸುಮ್ನಿರೋದಕ್ಕಾಗ್ಲಿಲ್ಲ. ತಾತ, ಈ ಕಾಂಟ್ರಾಕ್ಟ್ ಇನ್ನು ಸೈನ್ ಆಗಿಲ್ಲ ಅಲ್ವಾ? ಹಾಗಾದ್ರೆ ನೀವು ಸಾನ್ಯಾಗೂ ಒಂದು ಚಾನ್ಸ್ ಕೊಡ್ಬಹುದು. ಅವಳು ಪ್ರೋಟೋನ್ ಜೊತೆ ಇನ್ನೂ ಚೆನ್ನಾಗಿ ನೆಗೋಷಿಯೇಟ್ ಮಾಡಿ ಬೆಟರ್ ಡೀಲ್ ಕ್ರ್ಯಾಕ್ ಮಾಡ್ಬೋದು. ಸಾಮ್ರಾಟ್ ಮನ್ಸಲ್ಲಿ ಏನೋ ಇಟ್ಕೊಳ್ದೆ ಮುಕ್ತವಾಗಿ ಹೇಳ್ಬಿಟ್ಟ. ಅವನ್ ಮಾತು ಕೇಳಿ ಟೇಬಲ್ ಮೇಲೆ ಕೂತಿದ್ದವ್ರು ಎಲ್ಲರೂ ಅವನ ಕಡೆ ನೋಡಿದ್ರು. ಸಾನ್ಯಾ ಕಣ್ಣೀರು ಒರೆಸ್ಕೊಂಡು ಮುಖ ಗಂಟು ಹಾಕೊಂಡು, ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್, ಸುಮ್ನಿರು ಅಂತ ಮೆಲ್ಲಗೆ ಗದ್ರದ್ಲು. ಶರ್ಮಿಳಾನು ವಾಯ್ಸ್ ರೈಸ್ ಮಾಡಿ, ನಿನ್ ಒಪಿನಿಯನ್ ಕೇಳಿದ್ಯಾರು? ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಮ್ಮ ಫ್ಯಾಮಿಲಿಗೆ ಚೆನ್ನಾಗ್ ಗೊತ್ತು. ನೀನು ಬಾಯಿ ಮುಚ್ಕೊಂಡಿದ್ರೆ ಸಾಕು ಅಂದ್ಲು. ಸಾನ್ಯಾನು ಅವಳ ಮಾತಿಗೆ ಮಾತು ಸೇರಿಸಿ, ಹೌದು, ಆಲ್ರೆಡಿ ನೀನ್ ಕೆಲಸ ಕಳ್ಕೊಂಡಿದ್ಯಾ, ಅಂಥದ್ರಲ್ಲಿ ನೀನ್ ಯಾವ ದೊಡ್ಡ ಮನುಷ್ಯ ಅಂತ ನಮಗ್ ಸಜೆಷನ್ ಕೊಡ್ತಿದ್ಯಾ? ಜಸ್ಟ್ ಬಿ ಕ್ವೈಟ್ ಅಂದ್ಲು. ಅವಳಿಗೆ ಒಂದ್ ವೇಳೆ ಸಾಮ್ರಾಟ್ ಮಾತಿಂದ ಶ್ರೀಕಂಠ ದತ್ತ ಇರಿಟೇಟ್ ಆಗಿ ಇಡೀ ಕಂಪ್ನಿನೇ ಸೂರಜ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅನ್ನೋ ಭಯ ಸ್ಟಾರ್ಟ್ ಆಗಿತ್ತು. ಶ್ರೀಕಂಠ ದತ್ತ ಕೂಡ ಸಾಮ್ರಾಟ್ನೇ ನೋಡ್ತಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ಸಾಮ್ರಾಟ್, ನಾನು ಜಸ್ಟ್ ಸಜೆಸ್ಟ್ ಮಾಡ್ದೆ ಅಷ್ಟೇ, ಅಂಡ್ ಎನಿವೇಸ್ ನಾನು ಕೆಲಸ ಕಳ್ಕೊಂಡಿಲ್ಲ, ಇವತ್ತು ಕೂಡ ನಾನು ಆಫೀಸ್ಗೆ ಹೋಗ್ಬೇಕು ಅಂದ. ಇಷ್ಟೊತ್ತು ಕಲ್ಲಿನ ವಿಗ್ರಹ ತರ ಕೂತಿದ್ದ ರಾಜೀವ್ ಕನ್ಫ್ಯೂಸ್ ಆಗಿ, ವಾಟ್, ಆಫೀಸ್ಗೆ ಹೋಗ್ತಿದ್ಯಾ? ಮತ್ತೆ ನಿನ್ನನ್ನ ಕೆಲ್ಸದಿಂದ ತೆಗ್ದಿದ್ರ ಅನ್ನೋ ನ್ಯೂಸ್ ಬಂತಲ್ಲ ಅಂತ ಕ್ವಶನ್ ಮಾಡ್ದ. ನನ್ನನ್ನ ಕೆಲ್ಸದಿಂದ ತೆಗ್ದಿಲ್ಲ, ಬೇರೆ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಸಲ ಮ್ಯಾನೇಜರ್ ಪೋಸ್ಟ್ಗೆ ಪ್ರಮೋಟ್ ಆಗಿದ್ದೀನಿ. ಸಾಮ್ರಾಟ್ ಮಾತು ಮುಗಿಸಿ ಶರ್ಮಿಳಾ ಮುಖದಲ್ಲಿ ಏನ್ ಎಕ್ಸ್ಪ್ರೆಷನ್ ಇರ್ಬೋದು ಅಂತ ತಿರುಗಿ ನೋಡ್ದ. ಅವಳ ಮುಖ ಹಸಿ ಹಾಗ್ಲಕಾಯಿ ಜೊತೆ ಅರ್ಧ ಕೆಜಿ ಬೇವಿನ ಸೊಪ್ಪು ಸೇರಿಸಿ ತಿಂದಿರೋ ತರ ಆಗಿತ್ತು. ಶ್ರೀಕಂಠ ದತ್ತ ಹೆವಿ ವಾಯ್ಸಲ್ಲಿ, ನೀನ್ ನಿಜ ಹೇಳ್ತಿದ್ಯಾ ಅಂತ ಸಾಮ್ರಾಟ್ ಕಣ್ಣನ್ನೇ ನೋಡ್ತಾ ಕೇಳಿದ್ರು. ಹೌದು ತಾತ, ನಿಜ ಹೇಳ್ತಿದ್ದೀನಿ. ನನಗೆ ಅಕ್ರಮ್ ಅವರ ರೆಫರಲ್ ಮೇಲೆನೆ ಹೊಸ ಕೆಲಸ ಸಿಕ್ಕಿರೋದು. ಶ್ರೀಕಂಠ ದತ್ತ ನೀರು ಕುಡ್ದು, ಗುಡ್, ಬೇಗ ಪ್ರಮೋಷನ್ ಸಿಕ್ಕಿದೆ, ಒಳ್ಳೇದು ಅಂದ್ರು. ಅವ್ರು ಹೊಗಳಿದ್ ಕೇಳಿ ಸಾಮ್ರಾಟ್ಗೂ ಒಂಥರ ಖುಷಿ ಆಯ್ತು. ಅವನ ಮುಖದ ಮೇಲೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಕಾಣಿಸ್ಕೊಳ್ತು. ಇತ್ತ ಶ್ರೀಕಂಠ ದತ್ತ ಟಿಶ್ಯೂ ಇಂದ ಬಾಯಿ ಒರೆಸ್ಕೊಂಡು ಮತ್ತೆ ಮಾತು ಶುರು ಮಾಡಿದ್ರು. ನನಗೆ ಸಾಮ್ರಾಟ್ ಮಾತಲ್ಲೂ ಅರ್ಥ ಇದೆ ಅನ್ಸುತ್ತೆ. ಈ ಡೀಲ್ನಲ್ಲಿ ಸಾನ್ಯನ್ನು ಜಾಯಿನ್ ಮಾಡಬೇಕು ಅಂತ ಹೇಳಿ ಸಾನ್ಯಾ ಕಡೆ ತಿರುಗಿ, ಈ ಸಲ ಸ್ವಲ್ಪ ಡಿಸಿಪ್ಲಿನ್ ಇಂದ ಕೆಲಸ ಮಾಡು. ಪ್ರೋಟೋನ್ ಜೊತೆ ಒಳ್ಳೆ ಡೀಲ್ ಕ್ರ್ಯಾಕ್ ಮಾಡೋದಕ್ಕೆ ನಿನ್ ಕೈಲಿ ಸಾಧ್ಯ ಇದೆ ಅಂತ ನಾನು ಅಂದ್ಕೋತೀನಿ ಅಂತ ಹೇಳಿ ಅವರಲ್ಲಿಂದ ಎದ್ದು ಹೋದ್ರು. ಶರ್ಮಿಳಾ ಸಾನ್ಯಾ ಹೆಗ್ಲ ಮೇಲೆ ಕೈ ಹಾಕಿ ಖುಷಿಯಿಂದ, ಕಂಗ್ರ್ಯಾಚುಲೇಷನ್ ಸಾನ್ಯಾ, ಅಂತೂ ಮಾವಯ್ಯ ಒಪ್ಕೊಂಡ್ಬಿಟ್ರು. ಸಾನ್ಯಾಗೆ ಇವಾಗ ಸಂತೋಷ ಆಗುತ್ತೆ ಅಂತ ಅನ್ಕೊಳ್ತಿದ್ದ ಸಾಮ್ರಾಟ್ಗೆ ಶಾಕ್ ಆದಿತ್ತು. ಖುಷಿಲಿ ಇರ್ಬೇಕಾಗಿದ್ದ ಮುಖ ಇನ್ನೂ ಜಾಸ್ತಿ ಗಂಟು ಹಾಕೊಂಡಿತ್ತು. ನೀನ್ ಮಾತಾಡೋದಕ್ಕೂ ಮುಂಚೆ ಯೋಚನೆ ಮಾಡ್ತೀಯೋ ಇಲ್ವೋ? ಇಂಥ ಕೆಟ್ಟ ಯೋಚನೆ ನಿನ್ ತಲೆಗೆ ಹೇಗ್ ಬಂತು? ಸಾನ್ಯಾ ಏಕಾಏಕೆ ಹಾಗೆ ಕೇಳಿದ್ ನೋಡಿ ಸಾಮ್ರಾಟ್ ಕಕ್ಕಾಬಿಕ್ಕಿಯಾದ. ಅಯ್ಯೋ ರಾಮ, ಆಗ್ಲೇ ಈ ಡೀಲ್ ಸಿಕ್ಕಿಲ್ಲ ಅಂತ ಅಳ್ತಾ ಇದ್ಲು, ಇವಾಗ ಡೀಲ್ ಸಿಕ್ಕಿದ್ಮೇಲೂ ಕೋಪಾನ? ನಾನೇನೋ ಮಹಾಪರಾಧ ಮಾಡಿರೋ ತರ ಆಡ್ತಿದ್ದಾಳಲ್ಲ, ಏನಾಯ್ತು ಇವಳಿಗೆ ಅಂತ ಯೋಚಿಸ್ತಾ ಸಾಮ್ರಾಟ್ ಹಾಗೆ ಸ್ಟ್ಯಾಚು ತರ ನಿಂತ್ಬಿಟ್ಟ. ರಾಜೀವ್ ಸಾನ್ಯಾನ ಗದ್ರೋ ತರ, ಏನಿದು ಸಾನ್ಯಾ, ಈ ಚಾನ್ಸ್ ಸಿಗೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೆ ನೀನು. ಈಗ ಸಾಮ್ರಾಟ್ ಹೆಲ್ಪಿಂದ ಈ ಚಾನ್ಸ್ ಸಿಕ್ಕಿದೆ, ಆದ್ರೂ ಅವನ ಮೇಲೆ ಯಾಕೆ ಕೋಪ ಮಾಡ್ಕೋತಿದ್ಯಾ ಅಂತ ಕೇಳ್ದ. ಅಲ್ಲಿರೋರು ಎಲ್ರು ಸಾನ್ಯಾಗೆ ಇದ್ದಕ್ಕಿದ್ದಂಗೆ ಏನಾಯ್ತು ಅಂತ ಕನ್ಫ್ಯೂಸ್ ಆಗೋದ್ರು. ಹಾಗಿದ್ರೆ ಇನ್ನೊಂದ್ ಚಾನ್ಸ್ ಸಿಕ್ಕಿದ್ರು ಸಾನ್ಯಾ ಯಾಕೆ ಹೀಗೆ ರೇಗ್ತಾ ಇದ್ದಾಳೆ? ಸಾಮ್ರಾಟ್ ಇದನ್ನ ಸಹಿಸ್ಕೋತಾನ? ಈ ಸಲವಾದ್ರೂ ಶರ್ಮಿಳಾ ಸಾಮ್ರಾಟ್ ಪರವಾಗಿ ಒಂದೆರಡು ಒಳ್ಳೆ ಮಾತಾಡ್ತಾಳ? ಇದಕ್ಕೆಲ್ಲ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.